ಬೆಳಗ್ಗೆ 11 ಗಂಟೆಗೆ ಜನನವಾದರೆ ಅವರು ಯಾವ ಲಗ್ನದಲ್ಲಿ ಜನ್ಮ ಆಗುತ್ತಾರೆ? ಹೇಳಿ. ಯಾವ ಲಗ್ನದಲ್ಲಿ? ಏಪ್ರಿಲ್ 13ನೇ ತಾರೀಕು ಅಥವಾ ಏಪ್ರಿಲ್ 14 ತಗೊಳ್ಳಿ. 14ನೇ ತಾರೀಕು ಯಾವುದೇ ಒಬ್ಬ ವ್ಯಕ್ತಿ ಬೆಳಗ್ಗೆ 11 ಗಂಟೆಗೆ ಜನನವಾದರೆ ಯಾವ ಲಗ್ನದಲ್ಲಿ ಆತ ಜನನವಾದಂತೆ ಆಗುತ್ತದೆ? ಮೇಷ ಲಗ್ನ 2 ಗಂಟೆ. ಎಷ್ಟು? ಸೂರ್ಯೋದಯ ಎಷ್ಟಕ್ಕಾಗಿದೆ? ಏಪ್ರಿಲ್ಗೆ ನೋಡಿ ಸೂರ್ಯೋದಯ ಎಷ್ಟಕ್ಕಾಗಿದೆ? ಏಪ್ರಿಲ್ 13ಕ್ಕೆ ನೋಡಿ 6 ಕಾಲಿಗೆ ಆಗಿದೆ. 6:13ಕ್ಕೆ ಆಗಿದೆ ಮೈಸೂರು. 8:13ಕ್ಕೆ ಮೇಷ ಲಗ್ನ ಕ್ಲೋಸ್ ಆಗುತ್ತಾ? ವೆರಿ ಗುಡ್. ನೋಡಿ, ಮಿಥುನ ಲಗ್ನದಲ್ಲಿ ಜನ್ಮವಾದಂಗೆ ಆಗುತ್ತದೆ. ಈ ಟೈಪಾಗಿ ನೀವು ಕಂಡುಹಿಡಿಯೋಕೆ ಇದೇ ಟೈಪು ಈ ಲೆಕ್ಕಗಳನ್ನು ಮಾಡಬೇಕು. ಅಂದರೆ ಇದರ ಅರ್ಥ, ಸೂರ್ಯನು ಯಾವ ನಕ್ಷತ್ರದಲ್ಲಿ ಇದ್ದಾನೆಯೋ ಆ ವ್ಯಕ್ತಿ ಜನನವಾದ ದಿನ ಸೂರ್ಯನು ಯಾವ ನಕ್ಷತ್ರದಲ್ಲಿದ್ದಾನೋ ಮೊದಲು ಐಡೆಂಟಿಫಿಕೇಶನ್ ಮಾಡಬೇಕು. ಆ ನಂತರ ಯಾವ ರಾಶಿಯಲ್ಲಿದ್ದಾನೆ ಅಂತ ಐಡೆಂಟಿಫಿಕೇಶನ್ ಮಾಡಬೇಕು. ಆ ನಂತರ ಸೂರ್ಯ ಸಂಕ್ರಾಂತಿಗೂ ಮಗು ಜನನ ಕಾಲಕ್ಕೂ ಇರತಕ್ಕಂಥ ವ್ಯತ್ಯಾಸಗಳನ್ನು ಇಂಪಾರ್ಟೆಂಟಾಗಿ ನೀವು ಕಂಡುಹಿಡಿಬೇಕು. ಯಾಕೆ ಕಂಡುಹಿಡಿಬೇಕಂದ್ರೆ ನೋಡಿ, ಇಲ್ಲಿ ಒಂದು ಸೀಕ್ರೆಟ್ ಐತೆ, ಹೇಳ್ತೀನಿ ನಿಮ್ಗೆ. ಈಗ ಭೂಮಿ ಸೂರ್ಯನ ಸುತ್ತ ತಿರುಗಲಿಕ್ಕೆ ಎಷ್ಟು ದಿನ ತಗಂತೈತೆ? 365 ದಿವಸ. ಈಗ ಒಂದು ಸರ್ಕಲ್ ಅಂದರೆ ಎಷ್ಟು ಡಿಗ್ರಿ? 360 ಡಿಗ್ರಿ. ಅಂದರೆ 360 ಡಿಗ್ರಿ ಸುತ್ತುವರಿಯಲ್ಲ 365 ದಿವಸ ಬೇಕು. ಅಂದರೆ ಒಂದು ದಿವಸಕ್ಕೆ ಸೂರ್ಯನ ಚಲನೆ 1 ಡಿಗ್ರಿ, ನೆಕ್ಸ್ಟ್ ಪಾಯಿಂಟ್ ಸಮಥಿಂಗ್ ಪಾಯಿಂಟನ್ನು ಬಿಟ್ಟಾಕಿ 1 ಡಿಗ್ರಿಗೆ 4 ನಿಮಿಷ. ಹೌದಾ? 365 ಡಿಗ್ರಿ ರೌಂಡ್ ಬರಲಿಕ್ಕೆ 360 ದಿವಸ ಆಗುತ್ತಾ? ಆದರೆ 5 ದಿವಸ ಹೆಚ್ಚಿಗಿರೋದ್ರಿಂದ 1 ಡಿಗ್ರಿ ಪಾಯಿಂಟ್ ಸಮಥಿಂಗ್ ಅಂತ ತಿಳ್ಕೊಳ್ಳಿ. 1 ಡಿಗ್ರಿ ಅಂದರೆ 4 ನಿಮಿಷ. ಹಾಗಾಗಿ ಸೂರ್ಯ ಸಂಕ್ರಾಂತಿಗೂ ಮಗು ಜನನ ಕಾಲಕ್ಕೂ ಇರ್ತಕ್ಕಂಥ ದಿನಗಳನ್ನು ಎಣಿಸ್ಬೇಕಾಗ ಅಲ್ಲೇ 4 ದಿವಸ ಆದ್ರೆ 4 16 ನಿಮಿಷಗಳು ಸೂರ್ಯ ಭುಕ್ತಿ ಅಂತ ತಗೋಬೇಕು ನೀವು. ಹೌದು ತಾನೆ? ಒಂದು ದಿವಸಕ್ಕೆ ಸೂರ್ಯನ ಚಲನೆ 1 ಡಿಗ್ರಿ. 1 ಡಿಗ್ರಿ ಅಂದರೆ 4 ನಿಮಿಷ. ಪ್ರತಿ ದಿವಸ 4 ನಿಮಿಷ ಸೂರ್ಯನಿಗೆ ಲೆಸ್ ಹಾಕ್ಯಂತ ಹೋಗುತ್ತೆ ತಾನೆ. ಈಗ ಏಪ್ರಿಲ್ 13ಕ್ಕೆ ಸೂರ್ಯ ಮೇಷರಾಶಿಗೆ ಬಂದ್ರೆ ಆ ದಿವಸ ಕಂಪ್ಲೀಟಾಗಿ ತೆಗಬೇಕು. 2ನೇ ದಿವಸ 4 ನಿಮಿಷ ಮೈನಸ್ ಮಾಡಬೇಕು. ಮತ್ತು ಅದರ 2ನೇ ದಿವಸ 8 ನಿಮಿಷ ಮೈನಸ್ ಮಾಡಬೇಕು. ಅದರ 3ನೇ ದಿವಸ 12 ನಿಮಿಷ ಮೈನಸ್ ಮಾಡಬೇಕು. ಅದರ 4ನೇ ದಿವಸ 16 ನಿಮಿಷ ಈ ಟೈಪ್ ಮೈನಸ್ ಮಾಡಬೇಕು. ಮೈನಸ್ ಮಾಡಿದಗಳೇ ಮಗು ಜನನ ಕಾಲಕ್ಕೂ ಮತ್ತು ಸೂರ್ಯ ರವಿ ಭುಕ್ತಿಯ ನಂತರ ಸೂರ್ಯೋದಯಾದಿ ಶಿಶುರ್ಜನ ಕಾಲ ಎಷ್ಟು ಗಂಟೆಗೆ ಆಗಿರುತ್ತದೆಯೋ ಆ ಸಮಯಕ್ಕೆ ಯಾವ ಲಗ್ನ ಬರುತ್ತದೆ ಅದೇ ಲಗ್ನದಲ್ಲಿ ಮಗು ಜನನವಾದಂತೆ. ನೋಡಿ, ಇದರಲ್ಲಿ ಡೀಟೇಲ್ ಬರೆದು ಬಿಟ್ಟಿದ್ದೀನಿ ನಾನು ಪ್ರತಿಯೊಂದು ಲಗ್ನವನ್ನು. ಸೂರ್ಯೋದಯ ತಗೊಳ್ಳಿ ಫಸ್ಟಿಗೆ. ಸೂರ್ಯೋದಯದಲ್ಲಿ ರವಿ ಭುಕ್ತಿಯನ್ನು ಮೈನಸ್ ಮಾಡಿ ಹೇಳಿದ್ನಲ್ಲ, ಸಂಕ್ರಾಂತಿಗೂ ಮತ್ತು ಮಗು ಜನ್ಮ ಕಾಲಕ್ಕೂ ಎಷ್ಟು ದಿವಸ ವ್ಯತ್ಯಾಸ, ಆ ದಿವಸಗಳನ್ನ ಭುಕ್ತಿ ಅಂತಾರೆ, ಉದಯ ಭುಕ್ತಿ ಅಂತಾರೆ ಅಥವಾ ರವಿ ಭುಕ್ತಿ ಅಂತಾರೆ. ಮೈನಸ್ ಮಾಡಿ ಮಗು ಸೂರ್ಯೋದಯದಿಂದ ಯಾವ ಸಮಯಕ್ಕೆ ಜನ್ಮವಾಯಿತೋ ಅಲ್ಲಿವರೆಗೆ ಸೇರಿಸಿ ಆ ಮಗು ಹುಟ್ಟಿದ ಸಮಯಕ್ಕೆ ಬರತಕ್ಕಂಥ ಲಗ್ನವೇ ಶಿಶು ಜನನವಾದ ಲಗ್ನವಾಗುತ್ತದೆ. ಈ ರೀತಿಯಾಗಿ ಲಗ್ನ ನೀವು ಕಂಡುಹಿಡಿದ ನಂತರ ಎಲ್ಲ ಗ್ರಹಗಳ ಪೊಸಿಷನ್ ಇದರಲ್ಲಿದೆ ನೋಡಿ. ಪೊಸಿಷನ್ಸು ಎಲ್ಲ ಗ್ರಹದ ಪೊಸಿಷನ್ ಎಷ್ಟು ಎಕ್ಯುರೇಟಾಗಿ ಪಂಚಾಂಗದಲ್ಲಿ ಇದೆ ಅಂತಂದ್ರೆ ನೀವು ಬಹುಶಃ ನೋಡಿದ್ದೀರ ಇಲ್ಲ ನೋಡಿ. ಆಗ ನೋಡಿ, ಇಲ್ಲಿದೆ ನೋಡಿ, ಎಲ್ಲ ಗ್ರಹಗಳ ಪೊಸಿಷನ್ ಇದೆ. ಆ ದಿವಸ ಮಗು ಜನನವಾದ ದಿವಸ 5:30 ಬರೆದಿದೆ ನೋಡಿ. ಓದಿ ಯಾರಾದರೂ. ಏನಂತಿದೆ ಅಲ್ಲೇ? ಶ್ರೀ ಕ್ರೋಧಿನಾಮ ಸಂವತ್ಸರ ಶ್ರಾವಣ ಮಾಸ ಶುಕ್ಲ ಪಕ್ಷ ಪ್ರಾತಃ ಕಾಲ 5:30 ಗ್ರಹಸ್ಫುಟ ಅಂತಿದೆ. 5:30 ಇಲ್ಲಿ ಎಲ್ಲ ಗ್ರಹದ ಗ್ರಹಸ್ಫುಟ ಮಾಡಿದೆ. ಎಲ್ಲವುದು ಯಾವುದೇ ಪೇಜ್ ತೆಗೀರಿ, ಎಲ್ಲ ಪೇಜ್ನಲ್ಲಿ ಇದೆ. ಈ ಗ್ರಹಸ್ಫುಟನ ಹಾಕಿ ನೀವು ಕುಂಡ್ಲಿಗಳನ್ನು ಸ್ಥಿತ್ಯಂತರ ಮಾಡುವುದು. ಈ ರೀತಿಯಾಗಿ ಈ ಪಂಚಾಂಗಗಳಿದ್ದಾಗ ನಿಮಗೆ ಅತ್ಯಂತ ಸರಳವಾಗಿ ಕೇವಲ 5 ನಿಮಿಷಗಳಲ್ಲಿ
ನೀವು ಕುಂಡ್ಲಿಗಳನ್ನು ರಚನೆ ಮಾಡಬಹುದು. ಇದಲ್ಲದೆ ನಾನು ಒಂದೇ ಒಂದು ನಿಮಿಷದಲ್ಲಿ ನೀವು ಇಲ್ಲಿರ್ತಕ್ಕಂಥ ಕುಂಡ್ಲಿಗಳನ್ನು ನಾನೇ ರೆಡಿ ಮಾಡಿದ್ದೇನೆ ನೋಡಿ. ಪ್ರತಿಯೊಂದು ಲಗ್ನಗಳು ಇಲ್ಲಿವೆ, ಇಲ್ಲೇ ನಿತ್ಯ ಕುಂಡ್ಲಿಗಳಿವೆ. ಈ ಕುಂಡ್ಲಿ ಆಧಾರದ ಮೇಲೆ ನೀವು ತಕ್ಷಣವೇ ಜನನ ಕುಂಡ್ಲಿಯನ್ನು ರಚನೆ ಮಾಡಲಿಕ್ಕೆ ಈ ಪಂಚಾಂಗ ಅತ್ಯಂತ ಸರಳವಾಗಿದೆ ಮತ್ತು ಮುಹೂರ್ತಗಳನ್ನು ಹಾಕಿಕೊಡಲು ಸಹಿತವಾಗಿ ಈ ಪಂಚಾಂಗ ತುಂಬ ಸುಲಭವಾಗಿದೆ.